ನಮಸ್ಕಾರ ಸ್ನೇಹಿತರೆ, ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಈ ದಿವಸ ನಾವು ದಕ್ಷತೆ ಮತ್ತು ಬದ್ಧತೆಗೆ ಹೆಸರಾದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ದಕ್ಷ ಹಾಗೂ ಅಪರೂಪದ ವ್ಯಕ್ತಿತ್ವದ ಅಧಿಕಾರಿ ಶ್ರೀ ಎಚ್ ಜಯರಾಜ್ ಅವರ ಬಗೆಗೆ ಒಂದು ಸಣ್ಣ ಕಿರುಪರಿಚಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. 1978 ಆಗಸ್ಟ್ 25ರಂದು ದಾವಣಗೆರೆ ಜಿಲ್ಲೆಯ ಆಲೂರುಹಟ್ಟಿ ಎಂಬ ಸಣ್ಣ ಗ್ರಾಮದಲ್ಲಿ ತಂದೆ ಹೇಮಾ ನಾಯ್ಕ್ ಹಾಗೂ ತಾಯಿ ಸಕ್ರಿಬಾಯಿರವರ ಸುಪುತ್ರನಾಗಿ ಸಾಧಾರಣ ಕುಟುಂಬದಲ್ಲಿ ಶ್ರೀಯುತ ಎಚ್ ಜಯರಾಜ್ ರವರು ಜನಿಸುತ್ತಾರೆ. ಬಾಲ್ಯದಿಂದಲೂ ಚುರುಕು ಸ್ವಭಾವದವರಾದ ಜಯರಾಜ್ ರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತ್ಯಾವಣಿಗೆ ತಾಂಡಾದ ಸರ್ಕಾರಿ ಶಾಲೆಯಲ್ಲಿ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ತ್ಯಾವಣಿಗೆಯಲ್ಲಿ ಪಡೆಯುತ್ತಾರೆ. ನಂತರದಲ್ಲಿ ದಾವಣಗೆರೆ ನಗರದ ಎಂಎಸ್ಬಿ ಮತ್ತು ಎಂಎಂ ಶಿಕ್ಷಣ ಮಹಾವಿದ್ಯಾಲಯಗಳಲ್ಲಿ BA, B.Ed, MA ಪದವಿಗಳನ್ನು ಪಡೆದುಕೊಳ್ಳುತ್ತಾರೆ. ತಾನು ಪೊಲೀಸ್ ಅಧಿಕಾರಿಯಾಗಬೇಕು ಎಂದು ಚಿಕ್ಕ ವಯಸ್ಸಿನಲ್ಲೇ ಕನಸು ಕಂಡಿದ್ದ ಇವರು ಕಾಲೇಜು ದಿವಸಗಳಿಂದಲೇ ಸೂಕ್ತ ತಯಾರಿಯನ್ನು ಮಾಡಿಕೊಂಡಿದ್ದರು. ದಾವಣಗೆರೆಯ ಸೃಷ್ಟಿ ಕಬಡ್ಡಿ ಅಕಾಡೆಮಿಯ ಕ್ರೀಡಾಪಟುವಾದ ಇವರು ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ರಾಜ್ಯ ಮಟ್ಟಕ್ಕೆ ಕಬಡ್ಡಿ ಟೂರ್ನಿಗಳಲ್ಲಿ ಚಾಂಪಿಯನ್ ಆಗಿರುತ್ತಾರೆ. NCCಯ C ಸರ್ಟಿಫಿಕೇಟ್ನಂತಹ ಉನ್ನತ ಗ್ರೇಡ್ ಪಡೆದುಕೊಂಡಿದ್ದ ಇವರಿಗೆ PSI ಹುದ್ದೆ ಗಿಟ್ಟಿಸಿಕೊಳ್ಳುವುದು ಕಷ್ಟದ ಕೆಲಸವೇ ಆಗಿರಲಿಲ್ಲ. 2003ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆಯಾದ ಇವರು ಪ್ರಾರಂಭದಲ್ಲಿ ಕಾರವಾರ ಜಿಲ್ಲೆಯ ಯಲ್ಲಾಪುರ, ಅಂಕೋಲಾ ಪೊಲೀಸ್ ಠಾಣೆಗಳಲ್ಲಿ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಪೊಲೀಸ್ ಸೇವೆ ಎಂಬ ಪರಿಕಲ್ಪನೆಯಡಿಯಲ್ಲಿ ದಕ್ಷತೆಯಿಂದ ಸೇವೆ ಸಲ್ಲಿಸುವುದರ ಜೊತೆಗೆ ಅಧೀನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮನೋಬಲವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಸಾರ್ವಜನಿಕರ ನೆರವಿನೊಂದಿಗೆ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ವಸತಿ ಗೃಹಗಳ ರೂಪುರೇಷೆಗಳನ್ನು ಬದಲಾಯಿಸಿ ಹೊಸ ಚೈತನ್ಯ ಮೂಡಿಸಿದರು. 2007ರಲ್ಲಿ ಶಿವಮೊಗ್ಗದ ಮೂಲದ ನಾಗಮಣಿ ಶ್ರೀರವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ. ಈ ದಂಪತಿಗಳಿಗೆ ಮನ್ವಿತ್ ಹಾಗೂ ತೇಜಸ್ ಎಂಬ ಇಬ್ಬರು ಸುಪುತ್ರರಿದ್ದಾರೆ. ಪೊಲೀಸ್ ಹಾಗೂ ಸಾರ್ವಜನಿಕರ ಸಂಬಂಧಗಳನ್ನು ಇನ್ನೂ ಉತ್ತಮಗೊಳಿಸಲು 2009ರಲ್ಲಿ ಅಂಕೋಲಾ ತಾಲೂಕಿನ ಅಂದಿನ ತಹಸೀಲ್ದಾರ್ ಆಗಿದ್ದ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿರವರೊಂದಿಗೆ ಸೇರಿ ಕರಾವಳಿಯ ಗಂಡು ಮೆಟ್ಟಿದ ಕಲೆ ಯಕ್ಷಗಾನವನ್ನು ಕಲಿತು ಸಾರ್ವಜನಿಕವಾಗಿ ಪ್ರದರ್ಶನ ನೀಡಿ ಕರಾವಳಿ ಜನತೆಯ ಮನಸೂರೆಗೊಂಡರು. ಜಯರಾಜ್ ಹಾಗೂ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿರವರ ಸೇವೆಯನ್ನು ಸ್ಮರಿಸಲು ಅಂದಿನಿಂದ ಇಂದಿನವರೆಗೂ ಅಂಕೋಲಾದ ಮಹಾಜನತೆ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಕಪ್ ಪಂದ್ಯಾವಳಿಯನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಬರುತ್ತಿರುವುದು ಇವರ ಜನಪರ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ. 2010ರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಪದೋನ್ನತಿ ಪಡೆದ ಇವರು ನಂತರ ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿಗಳಲ್ಲಿ ಅತ್ಯಂತ ದಕ್ಷತೆಯಿಂದ ಸೇವೆ ಸಲ್ಲಿಸಿದರು. ವಜ್ರಾದಪಿ ಕಟೋರಾನಿ, ಮೃದೋನಿ ಕುಸುಮಾದಪಿ ಅಂದರೆ ಗೂಂಡಾ ರೌಡಿಗಳಿಗೆ ವಜ್ರದಷ್ಟು ಕಠಿಣವಾಗಿರು ಹಾಗೂ ಕಾನೂನು ಪಾಲನೆ ಮಾಡುವ ಸಜ್ಜನರಿಗೆ ಕುಸುಮ ಹೂವಿನಷ್ಟು ಮೃದುವಾಗಿರು ಎಂಬ ಮೂಲ ಮಂತ್ರ ಹೊಂದಿರುವ ಜಯರಾಜ್ ರವರು 2015ರಲ್ಲಿ ಭೂಗತ ಪಾತಕಿ, ಬನ್ನಂಜೆ ರಾಜ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ ನಟೋರಿಯಸ್ ರೌಡಿಗಳ ಮೇಲೆ ಕೋಕಾ ಕಾಯ್ದೆ, ಗೂಂಡಾ ಕಾಯ್ದೆ ಅಡಿಗಳಲ್ಲಿ ಕೈಗೊಂಡ ಕಠಿಣ ಕ್ರಮಗಳನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ನೀಡಿ ಗೌರವಿಸಿದೆ. ಬಹುಮುಖ ಪ್ರತಿಭೆಯುಳ್ಳ ಜಯರಾಜ್ ರವರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಂತ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಕುರುಕ್ಷೇತ್ರ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸಿ ಸಾರ್ವಜನಿಕರ ಪ್ರಶಂಸೆಗೆ ಒಳಗಾದರು. ವೃತ್ತಿಯನ್ನು ಜವಾಬ್ದಾರಿಯಿಂದ ನಿಭಾಯಿಸುವುದರ ಜೊತೆಗೆ ಸಾಂಸ್ಕೃತಿಕ ಕಲೆಗಳನ್ನು ಪೋಷಿಸಿಕೊಂಡು ಹೋಗುವ ಇವರು ಕರಾವಳಿ ಮತ್ತು ಮಲೆನಾಡಿನ ಭಾಗಗಳಲ್ಲಿ ಪೊಲೀಸ್ ಇಲಾಖೆಯ ಸಾಂಸ್ಕೃತಿಕ ರಾಯಭಾರಿ ಎಂದೇ ಖ್ಯಾತರು. 2017ರಲ್ಲಿ ಬೆಂಗಳೂರು ನಗರದ KR ಪುರಂ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡ ಜಯರಾಜ್ ರವರು ಕಳ್ಳಕಾಕರಲ್ಲಿ ಹುಟ್ಟಡಗಿಸಿ ಬಾಂಗ್ಲಾದೇಶದ ಡಕಾಯಿತರು ಸೇರಿದಂತೆ ಮೇಲಧಿಕಾರಿಗಳ ಸಹಕಾರದೊಂದಿಗೆ KR ಪುರಂನ 5ರಿಂದ 6 ರೌಡಿಗಳಿಗೆ ಶೂಟೌಟ್ ಮಾಡಿ ಸಾರ್ವಜನಿಕರ ಶಾಂತಿಗೆ ಕಾರಣರಾಗಿದ್ದಾರೆ. ನಂತರ ಬಾಣಸವಾಡಿ, ಚಾಮರಾಜಪೇಟೆ, ಗೋವಿಂದಪುರ ಪೊಲೀಸ್ ಠಾಣೆಗಳಲ್ಲಿ ದಕ್ಷತೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಇನ್ನು ವಿಶೇಷವೆಂದರೆ ಮಾರು ವೇಷಗಳಲ್ಲಿ ಸಹ ಹೊರ ರಾಜ್ಯಗಳಿಗೆ ತೆರಳಿ ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ತಲೆಮರೆಸಿಕೊಂಡಿದ್ದ ಕ್ರಿಮಿನಲ್ಗಳನ್ನು ಬಂಧಿಸಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೇಲಧಿಕಾರಿಗಳ ಮೆಚ್ಚುಗೆ ಹಾಗೂ ಶಿಫಾರಸ್ಸಿನ ಮೇರೆಗೆ ಜಯರಾಜ್ ಎಚ್ ರವರಿಗೆ ಭಾರತ ಸರ್ಕಾರ 2025ನೇ ಸಾಲಿನ ಮಾನ್ಯ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕ ನೀಡಿ ಗೌರವಿಸಲಾಗಿದೆ. ಇದರ ಬೆನ್ನಲ್ಲೇ ಜಯರಾಜ್ ರವರು ಕಳೆದ 15 ದಿವಸಗಳ ಹಿಂದೆ DYSP ಆಗಿ ಪದೋನ್ನತಿ ಹೊಂದಿ ಬೆಂಗಳೂರಿನ CID ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಅವರ ಅಭಿಮಾನಿಗಳು, ಹಿತೈಷಿಗಳಾದ ನಮಗೆ ಅತ್ಯಂತ ಸಂತೋಷದ ವಿಚಾರವಾಗಿದೆ.
ಹಾಗಾಗಿ ಎಚ್ ಜಯರಾಜ್ ಅವರನ್ನು ಅಭಿನಂದಿಸುವ ಸಮಾರಂಭವನ್ನು ಆಸರೆ ಟ್ರಸ್ಟ್ ಬಳಗದವರು ಹಾಗೂ ಎಚ್ ಜಯರಾಜ್ ಅಭಿಮಾನಿ ವೃಂದದವರು ಆಯೋಜಿಸಿದ್ದು, ಈ ಮೂಲಕ ಜಯರಾಜ್ ರವರ ಸಮಸ್ತ ಸ್ನೇಹಿತರು ಹಿತೈಷಿಗಳ ಪರವಾಗಿ ಹೃದಯದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ್, ಜೈ ಕನ್ನಡಾಂಬೆ.